ತಾಲೂಕಿನ ಪ್ರಭವನಹಳ್ಳಿ, ತ್ಯಾಗಟೂರು ಹಾಗೂ ಅದಲಗೆರೆ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಸ್.ಆರ್. ಶ್ರೀನಿವಾಸ್ ಭೂಮಿ ಪೂಜೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಗುಬ್ಬಿ ತಾಲೂಕಿನಲ್ಲಿ ಸುಮಾರು ಅಂಗನವಾಡಿ ಕೇಂದ್ರಗಳು ಕಟ್ಟಡಗಳಿಲ್ಲದೆ ಬಾಡಿಗೆ ಕಟ್ಟಡಗಳಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದು, ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗುತ್ತಿದ್ದು, ಗುಬ್ಬಿ ತಾಲೂಕಿನಲ್ಲಿ ಸುಮಾರು 94 ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಲು ಸರ್ಕಾರದಿಂದ ಅನುದಾನ ಬಂದಿದೆ. ಅತಿ ಶೀಘ್ರದಲ್ಲಿ ಅಂಗನವಾಡಿ ಕಟ್ಟಡಗಳ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುತ್ತೇನೆ. ಗ್ರಾಮೀಣ ಭಾಗದಲ್ಲಿರುವಂತಹ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ. ಗುಬ್ಬಿ ತಾಲೂಕಿನಲ್ಲಿ ಶೀಘ್ರವಾಗಿ 94 ಸುಸಜ್ಜಿತ ನೂತನ ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಿ ಬಾಲ ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಇನ್ನು ತಾಲೂಕಿನಲ್ಲಿ ಕಳ್ಳತನಗಳನ್ನು ತಡೆಗಟ್ಟಲು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ವಹಿಸುತ್ತಿದ್ದು, ಸಾರ್ವಜನಿಕರು ಕಾನೂನು ಸುವ್ಯವಸ್ಥೆ ಪಾಲಿಸಬೇಕು ಎಂದು ತಿಳಿಸಿದರು. ಸಿಸಿ ಕ್ಯಾಮ್ರಾದಾಗೆಲ್ಲ ರೆಕಾರ್ಡ್ ಆಗಿದೆ. ಪೊಲೀಸ್ನವರು ಮಾಹಿತಿ ತಗೊಂಡವ್ರೆ, ಅವ್ರನ್ನ ಹಿಡಿತಾರೆ. ಏನು ಮಾಡೋಕ್ಕಾಗಲ್ಲ, ಜನಕ್ಕೆ ಭಯ ಕಡಿಮೆ ಆಗುತ್ತೆ ಅಷ್ಟೇ. ನಾವು ಪೊಲೀಸ್ನವರು ಯಾರನ್ನ ತಪ್ಪು ಮಾಡಿದವರಿಗೆ, ಕಳ್ಳರಿಗೆ ಹೊಡೆದ್ರೆ ಮಾನವ ಹಕ್ಕಿನವ್ರು ಬರ್ತಾರೆ. ಈಗ ನಾಯಿಗಳು ಹಿಡಿದ್ರೆ ಅವೇನಾರ ಅಲ್ಲಿ ಇಲ್ಲಿ ಬಿಟ್ಟು ಅಂತಂದರೆ ಪ್ರಾಣಿ ದಯಾ ಸಂಘದಲ್ಲಿ ಬರ್ತಾರೆ. ಕಷ್ಟ ಇದೆ ಕೆಲಸ ಮಾಡೋದು. ಜನಕ್ಕೆ ಭಯ ಇಲ್ಲ ಅಂತಂತಂದರೆ ಈಗ ಕ್ರೈಮ್ ಜಾಸ್ತಿ ಆಗ್ತದೆ. ಭಯ ಇಡೋಕ್ಕೆ ಹೋದರೆ ಮಾನವ ಕಾಟ ಜಾಸ್ತಿ ಆಗುತ್ತೆ. ಅದಕ್ಕೆ ಹೆಂಗಾಗೈತೆ ಪೊಲೀಸ್ನವರು ನಮಗೇನಾಗಬೇಕಾಗೈತೆ ಅಂತ ಹೇಳ್ಬಿಟ್ಟು ಮನೋಭಾವ ಬೆಳೆಸ್ಕೊಳ್ತಾರೆ. ಅದರಿಂದ ಈ ಸ್ವೇಚ್ಛಾಚಾರ ಜಾಸ್ತಿ ಆಗಿದೆ. ಇವೆಲ್ಲ ನಿರಂತರವಾಗಿ ಹಳ್ಳಿ ಕಟ್ಟಡಗಳಿಲ್ಲ. ಕೆಲವು ಕಡೆ ಈಗ 6-8 ನಿವೇಶನ ಇಲ್ಲ. ಇನ್ನೊಂದು 5-6 ನಿವೇಶನ ಇರೋವಾಗ ನಾನು ಈ 94 ಅಂಗನವಾಡಿ ಕಟ್ಟಡಗಳನ್ನ ಹಾಕಿದ್ದೀನಿ. ಗಣಿ ಬಾಧಿತ ಅಮೌಂಟಲ್ಲಿ ಅವು ಟೆಂಡ್ರು ಕೂಡ ಆಗಿವೆ. ಇನ್ನು ಶುರು ಮಾಡ್ತೀವಿ. 94 ಕಡೆ ಹೊಸ ರೀತಿ ಅಂಗನವಾಡಿ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಶುರು ಮಾಡ್ತೀವಿ. ಮತ್ತು ಗಣಿ ಬಾಧಿತ ಇದರಲ್ಲಿ 35 ಶಾಲಾ ಕಟ್ಟಡಗಳನ್ನು ಕೂಡ ಹಾಕಿದ್ದೀವಿ. ಶಾಲಾ ಕಟ್ಟಡಕ್ಕೆ ಕೊರತೆ ಎಲ್ಲೂ ಇಲ್ಲ. ಆ ರೀತಿ ಎಲ್ಲಾನ ಒಂದಾಗಿ ಇದ್ರೆ ಈಗ ಸೇರಿಸ್ತಕ್ಕಂಥ. ಈ ಸಂದರ್ಭದಲ್ಲಿ ತ್ಯಾಗಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಂಕಾರ ಪ್ರಸಾದ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜೈಮಾಲಾ ಸದಾಶಿವಯ್ಯ, ಬೈರಮ್ಮ ಈಶ್ವರಯ್ಯ ವಿದ್ಯಾಧರ್, ಸುರೇಶ್, ನಾಗೇಂದ್ರ ಕುಮಾರ್, ಇಂಜಿನಿಯರ್ ಮಹೇಶ್, ಪಿಡಿಒ ರವಿ, ಗುತ್ತಿಗೆದಾರ ಮಹದೇವಯ್ಯ, ಶಶಿಧರ್, ಎಂಆರ್ ಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು.